ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮಸ್ಥಳ ಹಾಗೂ ಶಿಕ್ಷಣ ಪಡೆದ ಸ್ಥಳ ಸೇರಿದಂತೆ ಅವರಿಗೆ ಸಂಬಂಧಿಸಿದ 5 ಸ್ಥಳಗಳನ್ನೊಳಗೊಂಡ ಪಂಚತೀರ್ಥ ಯುವ ಜನತೆಗೆ ಸ್ಫೂರ್ತಿಯ ಮೂಲವಾಗಿದೆ ಎಂದು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾಕ್ಟರ್ ವೀರೇಂದ್ರ ಕುಮಾರ್ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಅವರು ಪರಿಶಿಷ್ಟ ಜಾತಿಗಳ ಕುರಿತಾದ ರಾಷ್ಟ್ರೀಯ ಆಯೋಗ ಆಯೋಜಿಸಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಯುವ ಜನತೆ ಪಂಚತೀರ್ಥದಂತಹ ಸ್ಥಳಗಳಿಗೆ ಭೇಟಿ ನೀಡಿ ಅಂಬೇಡ್ಕರ್ ಅವರ ಜೀವನ ಮತ್ತು ಆದರ್ಶಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ಕರೆ ನೀಡಿದರು. अभी जब मुझसे पूर्व सम्मानीय मेघवाल जी का मैं उद्बोधन सुन रहा था, बहुत ही सारगर्भित और तार्किक ढंग से उन्होंने महत्वपूर्ण बिंदु यहाँ पर रखे. मकवाना जी ने भी बहुत अच्छी बात यहाँ पर रखी. बाबा साहब अम्बेडकर जी सिर्फ संविधान की प्रारूप समिति के चेयरमैन मात्र नहीं थे, बल्कि वे संविधान के मुख्य शिल्पकार, भविष्य दृष्टा, दूरदर्शी समाज सुधारक, अर्थशास्त्री. कितने तरह की संज्ञाओं से उनको संबोधित किया जाए, शायद शब्द कम पड़ जाएंगे. ಇದೇ ವೇಳೆ ಮಾತನಾಡಿದ ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್, ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ದೇಶಕ್ಕೆ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವವನ್ನು ನೀಡಿದ್ದಾರೆ. ಈ 3 ಅಂಶಗಳು ಸಂವಿಧಾನದ ಆಧಾರ ಸ್ತಂಭಗಳಾಗಿದ್ದು ಅವುಗಳ ಮೂಲಕ ಸಮಾಜವನ್ನು ಮುನ್ನಡೆಸಲಾಗುತ್ತಿದೆ ಎಂದು ಹೇಳಿದರು. संविधान के विरुद्ध ऐसी बात बोलता है तो बिल्कुल भी वो ठीक नहीं है, निंदनीय है. राधा